ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನನ್ನ ಹೋಮ್ ಟೌನ್ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ನಾನಿರೋದು ಗುಜರಾತಲ್ಲಿ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ನಂದು ಹೋಮ್ ಟೌನು ಕರ್ನಾಟಕದಲ್ಲಿರೋದು. ಇದು ಒಂದು ಹಳ್ಳಿ. ನಾನಿವತ್ತು ಅದರದ್ದು ವ್ಲಾಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನನ್ನ ತಂಗಿ ನನಗೆ ಈ ವಿಡಿಯೋ ಕಳಿಸಿದ್ಲು. ನಾನು ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಮಾನ್ಸೂನಲ್ಲಿ ಅಲ್ಲಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಂಡಿ ಹಣ್ಣು ಅಂತ. ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಕೊಯ್ತಿದ್ವಿ. ನೀವು ಇದಕ್ಕೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ನಮ್ಮ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೂ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಎಷ್ಟು ಚೆನ್ನಾಗಿರುತ್ತೆ ವೆದರು ಅಲ್ಲಿ ಮಾನ್ಸೂನಲ್ಲಿ. ಈ ಥರ ಎಲ್ಲ ಕಾಡುಗಳಲ್ಲಿ ಡಿಫ್ರೆಂಟ್ ಹಣ್ಣುಗಳೆಲ್ಲ ಸೀಸನ್ ವೈಸ್ ಬೇರೆ ಬೇರೆ ಥರ ಹಣ್ಣುಗಳು ಎಲ್ಲ ಸಿಗುತ್ತೆ. ಈ ಥರ ನೋಡಿ ಹೇಗೆ ನೀರೆಲ್ಲ ನಿಂತಿದೆ ರೋಡ್ ಸೈಡಲ್ಲಿ ಅಂತ. ನೋಡಿ, ಈ ಥರ ಇಲ್ಲಿ ನೋಡಿ, ಇದು ಲೈನ್ ಇದೆ, ಕೈಗಾ ಲೈನ್ ಅಂತ, ಕೈಗಾ ಕಂಬ ಅಂತ ಹೇಳ್ತೀವಿ. ಈ ಥರ ಇದೆ. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು. ಈ ಥರ ನೋಡಿ ಎಷ್ಟು ಮರಗಳೆಲ್ಲ ಹಸಿರಾಗಿದೆ. ಮಳೆಗಾಲದಲ್ಲಿ ತುಂಬ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಹೋದರೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಸಿಟಿ ಥರ ಯಾವುದೇ ಥರ ಇದು ಇರೋದಿಲ್ಲ, ವೆಹಿಕಲ್ಗಳು ಇದು ಏನೂ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ನಾವಿಲ್ಲಿ ವಾಕ್ ಮಾಡೋಕ್ಕೆಲ್ಲ ಬರ್ತಿದ್ವಿ ಯಾವಾಗಲೂ. ಬಂದು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಬೇಸಿಗೆ ಟೈಮಲ್ಲೆಲ್ಲ. ಮಕ್ಕಳಿಗೆಲ್ಲ ರಜೆ ಇದ್ದಾಗೆಲ್ಲ ನಾವಿಲ್ಲಿ ಬಂದು ಕೂತ್ಕೋತೀವಿ. ಇವಾಗ ಕೂತ್ಕೊಳ್ಳೋಕ್ಕಾಗಲ್ಲ ಮಳೆ ಇರೋದ್ರಿಂದ. ಬಟ್ ಬೇಸಿಗೆ ಟೈಮಲ್ಲಿ ನಾವು ಇಲ್ಲಿ ಎಲ್ಲ ಬಂದು ಎಲ್ಲರೂ ಕಸಿನ್ಸ್ ಎಲ್ಲ ಬಂದಾಗ ಇಲ್ಲೇ ಬಂದು ಕೂತ್ಕೊಳ್ಳೋದು. ನೋಡಿ, ಇದು ನಮ್ಮ ಮನೆಗೆ ಹೋಗೋ ರೋಡು ಈ ಥರ ಇದೆ. ನನ್ನ ಬ್ಲಾಗನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಈ ಥರ ಎಲ್ಲ ಥರ ಡಿಫ್ರೆಂಟ್ ಬ್ಲಾಗ್ಸ್ನ ಮಾಡ್ತೀನಿ. ಹಾಗಾಗಿ ನೋಡಿ, ಸ್ವಲ್ಪ ಮಳೆ ಬರ್ತಾ ಇದೆ ಅಂತ ಅನಿಸುತ್ತೆ. ಕೆಲವೊಂದು ಸರಿ ತುಂಬ ಮಳೆ ಆಗುತ್ತೆ. ಈ ವರ್ಷ ಅಷ್ಟು ಮಳೆ ಇಲ್ಲ. ಇಲ್ಲಾಂದರೆ ತುಂಬ ಮಳೆ ಇರುತ್ತೆ. ಅಲ್ಲೇ ಮನೆ ಹತ್ರನೇ ಒಂದು ದೇವಸ್ಥಾನ ಕೂಡ ಇದೆ. ಅದನ್ನು ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ಅದು ಟೆಂಪಲ್. ನೋಡಿ, ಇಲ್ಲಿ ಎಲ್ಲ ಡಿಫ್ರೆಂಟ್ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಮಾವಿನ ಗಿಡ ಮತ್ತು ಪೇರಲೆ ಗಿಡ ಎಲ್ಲ ಹಾಕಿದ್ದಾರೆ. ಮತ್ತು ಕ್ಯಾಶ್ಯೂದ ಗಿಡ ಕೂಡ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈ ಥರ ಎಲ್ಲ ಥರ ಬೆಳೆಸ್ಬೋದು, ನಾವೇ ಬೆಳ್ಕೊಬೋದು. ತರಕಾರಿಗಳು ಮತ್ತು ಹಣ್ಣುಗಳು ಎಲ್ಲ ನಾವೇ ಇಲ್ಲಿ ಬೆಳ್ಕೊಬೋದು. ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ. ನೋಡಿ, ಇವಾಗ ತೋರಿಸ್ತಾ ಇರೋದು ಕ್ಯಾಶ್ಯೂ ಗಿಡ. ಇದಕ್ಕೆ ಕ್ಯಾಶ್ಯೂ, ಈ ಗಿಡದಲ್ಲೇ ಆಗೋದು ಕ್ಯಾಶ್ಯೂ, ಗೇರು ಬೀಜ. ನೋಡಿ ಹೇಗಿದೆ ವೆದರ್ ಅಂತ.